ಇವಳು ಯಾರಿಗೆ ದುಡ್ಡು ಕೊಟ್ಟಿದ್ದಾಳೋ ನೋಡ್ಬೇಕು. ಅಣ್ಣ ಹೋಗಣ್ವಾ? ನೋಡ್ಕೊಳ್ತೀನಿ ಇವಳನ್ನ. ನನ್ನ ತಂದೆಯವರು ಈ ಮದ್ವೆಗೆ ಒಪ್ಕೊಳ್ಳೇ ಇಲ್ಲ. ಅದಕ್ಕೆ ನಾವು ದೇವಸ್ಥಾನದಲ್ಲಿ ಮದ್ವೆ ಆದ್ವಿ. ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಮಾಡ್ತಿದ್ದ ಕೆಲಸ ಹೋಯ್ತು. ದುಡ್ಡಿಲ್ದೆ ಮನೇಲಿ ಕಷ್ಟ ಶುರುವಾಯ್ತು. ಪಾಪ ವೈಷ್ಣವಿ ತುಂಬಾ ಕಷ್ಟಪಡ್ತಿದ್ದಾಳೆ. ಮತ್ತೆ ಅವ್ರಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಏನ್ ಮಾಡಬೇಕು? ಇವತ್ತೇಳನ್ನ ಬಿಡಬಾರ್ದು. ಇವರಿಬ್ಬರ ವಿಷಯನೂ ತಿಳ್ಕೋಬೇಕು. ಕೃಷ್ಣ, ನೀನೇ ಏನಾದರೂ ದಾರಿ ತೋರಿಸ್ಬೇಕು. ಅಣ್ಣ, ನಾನೊಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಹೋಗಕ್ಕಾಗತ್ತಾ? ಬೇರೆ ಅಡ್ರೆಸ್ಗಾ? ಚಿಕ್ಕ ಕೆಲಸ ಇದೆ ಅಣ್ಣ. ಇವಳೇನು ಮತ್ತೆ ವಾಪಸ್ ಹೋಗ್ತಿದ್ದಾಳೆ? ಮತ್ತನ್ ಯಾರು ನೋಡೋಕೆ ಹೋಗ್ತಿದ್ದಾಳೆ? ಎಲ್ಲಿಗೆ ಹೋಗ್ತಿದ್ದಾಳೆ? ಅದೇನು ಅಂತ ತಿಳ್ಕೊಂಡ್ರೆ ಅಕ್ಕ ತಂಗಿ ಇಬ್ರು ಆಡ್ತಿರೋ ಆಟ ಗೊತ್ತಾಗುತ್ತೆ. ಶ್ಯಾಮ ಯಾಕೆ ಇನ್ನೂ ಬರಲಿಲ್ಲ? ಫೋನ್ ಮಾಡಿ ಮಾತಾಡೋಣ ಅಂದರೆ ಅತ್ತೆ ಇಲ್ಲೇ ಓಡಾಡ್ತಿದ್ದಾರೆ. ಏನು ಮಾಡಲಿ ಈಗ? ಏನಾಗಿರಬಹುದು? ಐಶ್ವರ್ಯ ಬೇರೆ ಬಂದ್ಬಿಟ್ಲು. ಮತ್ತೆ ಶ್ಯಾಮ ವಿಷಯ ಕೇಳಿದ್ರೆ ಏನು ಹೇಳೋದು? ಏನಕ್ಕ ಹೀಗಿದ್ಯಲ್ಲ? ಹೇಗಿದ್ದೀನಿ? ಏನೋ ಗಾಬರಿಯಲ್ಲಿರೋ ತರ ಅನ್ನಿಸ್ತಿದೆ. ಅಯ್ಯೋ, ಹಾಗೇನಿಲ್ವಲ್ಲ. ಅಕ್ಸಾಲಿ ಹೊರಟೋದ್ರು ಅನ್ಸುತ್ತೆ. ಒಡವೆಗೆಲ್ಲ ಪಾಲಿಶ್ ಮಾಡಿಸಿದೆಲ್ಲ ಮುಗೀತಾ? ಮುಗೀತು ಮುಗೀತು. ಏನು ಮಾತ್ಗೂ ಬಾಗಲ್ ಕಡೆಗೆ ನೋಡ್ತಾ ಇದ್ಯಾ? ಬಾವ ಮನೆಗೆ ಬರ್ತಿದಾರಾ?
ಇಲ್ಲ ಇಲ್ಲ. ಮತ್ತೆ ಯಾರಿಗೋಸ್ಕರ ವೇಟ್ ಮಾಡ್ತಿದ್ಯಾ? ಅಯ್ಯೋ, ನಾನ್ ಯಾರಿಗೆ ವೇಟ್ ಮಾಡ್ಲಿ? ನಾನ್ ಯಾರಿಗೋಸ್ಕರನೂ ವೇಟ್ ಮಾಡ್ತಿಲ್ಲ. ನಾನ್ ಮಾತ್ರ ವೇಟ್ ಮಾಡ್ತಾ ಇದ್ದೀನಿ. ನೀನ್ ಯಾರಿಗ್ ವೇಟ್ ಮಾಡ್ತಿದ್ಯಾ? ಒಬ್ರಿಗೋಸ್ಕರ. ಒಬ್ಳಿಗೋಸ್ಕರನಾ? ಅಲ್ಲ ಅಲ್ಲ, ಇಬ್ಬರಿಗೋಸ್ಕರ. ಇಬ್ರಿಗೋಸ್ಕರನಾ? ಇಲ್ಲ ಇಲ್ಲ, ಒಬ್ರಿಗೋಸ್ಕರನೇ. ಏನ್ ಐಶ್ವರ್ಯ ಇದು? ಒಂದ್ಸರಿ ಏನೋ ಒಬ್ರಿಗೋಸ್ಕರ ಅಂತೀಯ, ಇನ್ನೊಂದ್ಸಲ ಇಬ್ರಿಗೋಸ್ಕರ ಅಂತಿದ್ಯಾ. ಒಬ್ರೇ ಇಬ್ರು, ಇಬ್ರು ಒಬ್ರೇನೆ. ಅಂದ್ರೆ ಒಬ್ರು ಸಿಕ್ಕಿದ್ರೆ ಇಬ್ರು. ಅರ್ಥ ಆಗುತ್ತೆ. ನಿಲ್ಲೋ. ಅಲ್ಲೇ ನಿಂತ್ಕೋ, ಒಳಗಡೆ ಕಾಲಿಡ್ಬೇಡ. ಯಾಕೆ ಐಶ್ವರ್ಯ? ಯಾಕೆ ಶ್ಯಾಮನ ಒಳಗಡೆ ಬರಬೇಡ ಅಂತಿದ್ಯಾ? ಹೇಳ್ತೀನಿ, ವಿವರವಾಗೇ ಹೇಳ್ತೀನಿ. ಏನ್ ಐಶ್ವರ್ಯ, ಏನಾಯ್ತು? ಏನಾಯ್ತು ಅನ್ನೋದನ್ನ ಹೇಳ್ಬೇಕಾಗಿರೋದು ನಾನಲ್ಲ ಅತ್ತೆ. ಇಂದ ಬರ್ತಿದ್ಯಾ ಶ್ಯಾಮ? ಅದು ಅತ್ತೆ, ಅದು ಏನಂದ್ರೆ ದೇವಸ್ಥಾನಕ್ಕೆ. ಸುಳ್ಳು. ಯಾರನ್ನ ಮೀಟ್ ಮಾಡಕ್ ಹೋಗಿದ್ಲು ಅಂತ ಕೇಳಿ ಅತ್ತೆ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ತೇನೆ ಅನ್ನೋ ಗಾದೆ ಕೇಳಿದೀನಿ. ಆದ್ರೆ ಈಗ ಅತ್ತೆ ದುಡ್ಡನ್ನ ಸೊಸೆ ದಾನ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ಏನ್ ಐಶ್ವರ್ಯ ನೀನ್ ಹೇಳ್ತಿರೋದು? ಶ್ಯಾಮ ನಿಮಗೆ ಹೇಳ್ದೆ ಹೊರಗಡೆ ಹೋಗಿ ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟು ಬರ್ತಿದ್ದಾಳೆ. ಹೌದಾ? ಯಾರನ್ನೋ ಭೇಟಿಯಾಗಿ ದುಡ್ಡು ಕೊಟ್ಟು ಬರ್ತಿದ್ಯಾ? ಹೇಳು, ಉತ್ತರ ಕೊಡು. ಅತ್ತೆ ಕೇಳ್ತಾ ಇದಾರಲ್ಲ, ಉತ್ತರ ಕೊಡು. ಹೌದು, ಕೊಟ್ಟು ಬಂದೆ.
ಯಾಕೆ ಕೊಟ್ಟು ಬರ್ತಿದ್ದಾಳೆ ಅಂತ ಕೇಳಿ ಅತ್ತೆ. ಯಾಕೆ ಕೊಟ್ಟು ಬರ್ತಿದ್ದಾಳೆ ಅಂತ ಕೇಳಿ ಅತ್ತೆ. ಯಾರಿಗೆ ಕೊಟ್ಟು ಬಂದೆ? ಯಾಕೆ ಕೊಟ್ಟು ಬಂದೆ? ಹೇಳು. ಈ ವಿಷಯ ಯಾರಿಗೂ ಹೇಳ್ಬಾರ್ದು, ನಮ್ಮಿಬ್ರ ಮಧ್ಯಾಹ್ನ ಇರಬೇಕು. ಸರಿ ಅಕ್ಕ, ನಾನು ಯಾರಿಗೂ ಹೇಳಲ್ಲ. ವೈದೇಹಿ ಅಕ್ಕಂಗೆ ಮಾತು ಕೊಟ್ಟಿದ್ದೀನಿ, ಈ ವಿಷಯ ಯಾರಿಗೂ ಹೇಳಲ್ಲ ಅಂತ. ಹೇಳ್ಬಾರ್ದು. ಕೇಳ್ತಿರೋದು ನಿನ್ನೆ. ಯಾರಿಗೆ ಕೊಟ್ಟು ಬಂದೆ? ಯಾಕೆ ದುಡ್ಡು ಕೊಟ್ಟು ಬಂದೆ? ನನ್ನ ಕ್ಷಮಿಸಿ ಅತ್ತೆ. ಆ ವಿಷಯನ ಮಾತ್ರ ನಾನು ಹೇಳೋಕ್ಕಾಗಲ್ಲ. ಆದ್ರೆ ಒಂದು ಮಾತು ನಿಜ ಅತ್ತೆ, ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡದೇ ಇದ್ರೆ ನಿಜ ಹೇಳ್ಬೋದಲ್ಲ. ಹೇಳು, ಯಾರಿಗೆ ಕೊಟ್ಟು ಬಂದೆ? ಯಾಕೆ ಕೊಟ್ಟು ಬಂದೆ? ಎಷ್ಟು ಕೊಟ್ಟಿದ್ಯಾ? ಕೇಳ್ತಿರೋದು ನಿನ್ನೆ. ಉತ್ತರ ಕೊಡು. ಹೇಳಲ್ವಾ? ಉತ್ತರ ಕೊಡಲ್ವಾ? ಓಕೆ, ಹೇಳ್ಬೇಡ. ಉತ್ತರ ಕೊಡದೆ ಎಷ್ಟೊತ್ತಿರ್ತೀಯ ಇರು. ನಿಜ ಹೇಳೋವರೆಗೂ ಒಳಗಡೆ ಬರಬೇಡ, ಅಲ್ಲೇ ಇರು. ಅಖಿಲ್ ಮನೆಗೆ ಬರೋವರೆಗೂ, ವಿಷಯ ತಿಳಿಯೋವರೆಗೂ ಅಲ್ಲೇ ಇರು. ವೈದೇಹಿ, ಬಾ. ಅವಳು ನಿಜ ಹೇಳೋವರೆಗೂ ಅವಳ ಹತ್ರ ಮಾತಾಡಬೇಡ, ಅವಳನ್ನ ಒಳಗಡೆ ಬಿಡಬೇಡ. ಬಾ. ಇಷ್ಟೇನೆ, ನಿನ್ನ ಬದುಕು ಇಷ್ಟೇ. ನೀನು ನಿನ್ನಕ್ಕ ಸೇರಿ ಮಾಡಿರೋ ಘನಕಾರ್ಯನ ನೀನೇ ಬಾಯ್ ಬಿಟ್ಟು ಹೇಳೋವರೆಗೂ ನಿನ್ನ ಬದುಕು ಹೀಗೆ ಬೀದಿಯಲ್ಲೇ ಬಿದ್ದಿರುತ್ತೆ. ಇದಕ್ಕೆ ಪರಿಹಾರ ಇಲ್ಲ ಅನ್ಸುತ್ತೆ. ಸ್ವಲ್ಪ
ಹೊತ್ತಲ್ಲಿ ಸೂರ್ಯನು ಮುಳುಗ್ ಹೋಗುತ್ತೆ. ಇವತ್ ನಿನ್ಗೆ ಸಂಧ್ಯಾ ದೀಪ ಹಚ್ಚೋ ಯೋಗ ನನಗಿದೆಯೋ ಇಲ್ವೋ? ಒಂದ್ ವೇಳೆ ಆಗದೆ ಇದ್ರೆ ನನ್ನ ಕ್ಷಮಿಸು ಕೃಷ್ಣ. ಯಾಕಿಲ್ಲಿ ನಿಂತ್ಕೊಂಡಿದ್ಯಾ? ಯಾಕೆ ಮಾತಾಡ್ತಿಲ್ಲ ಶ್ಯಾಮ? ಆಚೆ ಯಾಕೆ ನಿಂತ್ಕೊಂಡಿದ್ಯಾ? ಒಳಗ್ ಬರೋ ಅರ್ಹತೆ ಇಲ್ದೆ ಹೊರಗೆ ನಿಂತಿದ್ದಾಳೆ. ಶ್ಯಾಮನ್ಗೆ ಒಳಗ್ ಬರೋ ಅರ್ಹತೆ ಇಲ್ಲ ಅಂತ ಯಾರು ಹೇಳಿದ್ದು? ನಾನೇನ್ ಹೇಳಿಲ್ಲ ಮಾವ, ಅತ್ತೇನೆ ಹೇಳಿರೋದು. ವಸಂತನ? ಹೌದು, ನಾನೇ ಹೇಳಿದ್ದು. ಮನೆ ಒಳಗ್ ಬರ್ದೇ ಇರೋಂಥ ತಪ್ಪು ಶ್ಯಾಮ ಏನ್ ಮಾಡಿದಾಳೆ? ಏನ್ ಮಾಡಿದ್ಲಾ? ಮನೇಲಿ ಯಾರಿಗೂ ಹೇಳ್ದೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡು ಹೋಗಿ ಯಾರಿಗೋ ಕೊಟ್ಟು ಬಂದಿದ್ದಾಳೆ. ಇಷ್ಟಕ್ಕೂ ಇವಳಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಯಾರು ಕೊಟ್ಟಿದ್ದು? ಯಾರು ಕೊಟ್ಟು ಬಂದ್ಲು? ಇದೆಲ್ಲ ಗೊತ್ತೇ ಇಲ್ಲ. ಉತ್ತರ ಕೊಡು ಅಂದ್ರೆ ಹೇಳ್ತಾ ಇಲ್ಲ. ಅದಕ್ಕೆ ನಿಜ ಹೇಳೋ ತನಕ ಮನೆಯೊಳಗೆ ಬರಬೇಡ ಅಂತ ಹೇಳಿದ್ದು. ಏನಿದು ಶ್ಯಾಮ? ನೀನು ಯಾರಿಗಾದ್ರೂ ದುಡ್ಡು ಕೊಟ್ಯಾ? ಕೊಟ್ಟೇರಿ. ಯಾರಿಗೆ ಕೊಟ್ಟೆ? ಹೇಳು ಶ್ಯಾಮ, ಯಾರಿಗೆ ಕೊಟ್ಟೆ? ಈ ವಿಷಯ ಯಾರಿಗೂ ಹೇಳಬಾರ್ದು, ನಮ್ಮಿಬ್ರ ಮಧ್ಯಾಹ್ನ ಇರಬೇಕು. ಸರಿ ಅಕ್ಕ, ನಾನು ಯಾರಿಗೂ ಹೇಳಲ್ಲ. ದಯವಿಟ್ಟು ಆ ವಿಷಯ ಕೇಳಬೇಡಿ. ನಾನೀಗೇನು ಹೇಳಕ್ಕಾಗಲ್ಲ. ಅದ್ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ನೀನ್ ದುಡ್ಡು ಯಾರು ಕೊಟ್ಟೆ ಅಂತ ಹೇಳಿದ್ರೆ ಈ ಗಲಾಟೆನೇ ಇರಲ್ವಲ್ಲ. ಕ್ಷಮಿಸ್ಬಿಡಿ ಮಾವ. ಈ ವಿಷಯದಲ್ಲಿ ಮೌನವಾಗಿರೋದು ಬಿಟ್ರೆ ನಾನೇನು ಮಾಡಕ್ಕಾಗಲ್ಲ. ಶ್ಯಾಮ, ನೀನು ಯಾವ ತಪ್ಪು ಮಾಡಲ್ಲ ಅನ್ನೋದು ನನ್ನ ನಂಬಿಕೆ. ನೀನು ಮಾಡೋ ಯಾವುದೇ ಕೆಲಸದಲ್ಲೂ ತಪ್ಪಿರಲ್ಲ ಅನ್ನೋದು ನನ್ನ ನಂಬಿಕೆ. ನಿಜ ಹೇಳ್ತಿಲ್ಲ ಅಂದರೆ ಅರ್ಥ ನೀನು ತಪ್ಪು ಮಾಡಿದ್ಯಾ ಅಂತ ನಾನು ಅನ್ಕೊಳ್ತಾ ಇಲ್ಲ. ಏನೋ ಬಲವಾದ ಕಾರಣ ಇರೋದಕ್ಕೆ ನೀನು ಹೀಗೆ ಸೈಲೆಂಟ್ ಆಗಿದ್ಯಾ ಅಂತ ನಂಗೆ ಅರ್ಥ ಆಗತ್ತೆ. ನೀನೊಬ್ನೇ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ ಅಖಿಲ್. ನಮ್ಮೆಲ್ಲರಿಗೂ ಅರ್ಥ ಆಗ್ಬೇಕಲ್ವಾ? ಅದು ಬಲವಾದ ಕಾರಣನಾ ಅಥವಾ ಬಲಹೀನ ಕಾರಣನಾ ಅಂತ. ಅದು ಮಾವ, ಏನಮ್ಮ? ಅದೇನಾಯ್ತು ಅಂದ್ರೆ ನಾನು ಹೇಳ್ತೀನಮ್ಮ. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ನಮಸ್ಕಾರ ಭಾವನವರೇ. ನಮಸ್ಕಾರ. ನಮಸ್ಕಾರ. ಅಪ್ಪ
ಅಮ್ಮ ಬಂದಿರೋದು ನಿನ್ನಪ್ಪನೇ ಅಮ್ಮ.